ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಎನ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನಿರಂಜನ್ ಸರೂರ್. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಂಕಲಗುಡಿ ಕ್ಷೇತ್ರ, ತಾಲೂಕು ಹುಕ್ಕೇರಿ, ಜಿಲ್ಲಾ ಬೆಳಗಾವಿ. ಇವತ್ತು 12ನೇ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಯೋಗ ದಿನಾಚರಣೆಯ ಸರ್ಕಾರದ ಒಂದು ಆದೇಶದ ಮೇರೆಗೆ ಹಾಗೂ ನಮ್ಮ ಕರ್ನಾಟಕ ಅದರ ರಾಜ್ಯಾದ್ಯಂತ ದೇಶಾದ್ಯಂತ ಇವತ್ತು ಏನು ಮಾಡ್ತಪ್ಪ ಅಂದ್ರೆ ಒಂದು ಯೋಗಾಸನ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ಪ್ರಕಾರವಾಗಿ ಇವತ್ತು ನಾವು ಸರಿಯಾಗಿ ಬೆಳಗ್ಗೆ 7 ಗಂಟೆಗೆ ಎಲ್ಲ ಮಕ್ಕಳಿಗೆ ಇವತ್ತು ಬರಲಿಕ್ಕೆ ಹೇಳಿ ನಮ್ಮ ಶಾಲೆಯಲ್ಲಿ ಸುಮಾರು 4-5 ದಿವಸಗಳಿಂದ ನಾವು ಪ್ರಾಕ್ಟೀಸನ್ನು ಮಾಡಿಸ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಯೋಗ ದಿನಾಚರಣೆ ಅಂಗವಾಗಿ 21/6/2026ರಂದು ಇವತ್ತು ಬೆಳಿಗ್ಗೆ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಂಕಲಗುಡಿ ಕ್ಷೇತ್ರ, ತಾಲೂಕು ಹುಕ್ಕೇರಿ, ಜಿಲ್ಲಾ ಬೆಳಗಾವಿ. ಇವತ್ತು 12ನೇ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಯೋಗ ದಿನಾಚರಣೆಯ ಸರ್ಕಾರದ ಒಂದು ಆದೇಶದ ಮೇರೆಗೆ ಹಾಗೂ ನಮ್ಮ ಕರ್ನಾಟಕ ಅದರ ರಾಜ್ಯಾದ್ಯಂತ ದೇಶಾದ್ಯಂತ ಇವತ್ತು ಏನು ಮಾಡ್ತಪ್ಪ ಅಂದ್ರೆ ಒಂದು ಯೋಗಾಸನ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ಪ್ರಕಾರವಾಗಿ ಇವತ್ತು ನಾವು ಸರಿಯಾಗಿ ಬೆಳಗ್ಗೆ 7 ಗಂಟೆಗೆ ಎಲ್ಲ ಮಕ್ಕಳಿಗೆ ಇವತ್ತು ಬರಲಿಕ್ಕೆ ಹೇಳಿ ನಮ್ಮ ಶಾಲೆಯಲ್ಲಿ ಸುಮಾರು 4-5 ದಿವಸಗಳಿಂದ ನಾವು ಪ್ರಾಕ್ಟೀಸನ್ನು ಮಾಡಿಸ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಯೋಗ ದಿನಾಚರಣೆ ಅಂಗವಾಗಿ 21/6/2026ರಂದು ಇವತ್ತು ಬೆಳಿಗ್ಗೆ 7 ಗಂಟೆಗೆ ಎಲ್ಲ ವಿದ್ಯಾರ್ಥಿಗಳು, ಸುಮಾರು ನಮ್ಮಲ್ಲಿ 100 ವಿದ್ಯಾರ್ಥಿಗಳು ಈ ಯೋಗಾಸನದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಈ ಒಂದು ಯೋಗಾಸನಕ್ಕಾಗಿ ಊರಿನ ಎಲ್ಲ ಗ್ರಾಮಸ್ಥದ ಹಿರಿಯರು, SDMC ಅಧ್ಯಕ್ಷರು, ನಮ್ಮ ಶಾಲೆಯ ಪ್ರಧಾನ ಗುರುಮಾತೆಯರಾದ ಸದರ್ಗಿ ಮೇಡಮ್ ಅವರು, ಅದೇ ರೀತಿ ಹಾವಣು ಸರ್ ಅವರು, ಅದೇ ರೀತಿ ನಮ್ಮ ಸಹಶಿಕ್ಷಕರಾದ ಸಂಜೀವ್ ಬೇಡ್ರಟ್ಟಿ ಸರ್ ಅವರು, ಅದೇ ರೀತಿ ನಮ್ಮ ಬಸವರಾಜ್ ಮನಗುತ್ತಿಯವರು, ಅದೇ ರೀತಿ ನಮ್ಮ ಎಲ್ಲ ಶಾಲೆಯ ಶಿಕ್ಷಕರು, ಗುರುಮಾತೆಯರು, ಅದೇ ರೀತಿ ನಮ್ಮ ಎಲ್ಲ ಸುಮಾರು 100 ವಿದ್ಯಾರ್ಥಿಗಳು ಈ ಒಂದು ಯೋಗಾಸನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಅಗದಿ ಅಚ್ಚುಕಟ್ಟಾಗಿ ವಿದ್ಯಾರ್ಥಿಗಳು ಇವತ್ತಿನ ದಿವಸ ನಮ್ಮ ಯೋಗಾಸನದಲ್ಲಿ ಭಾಗವಹಿಸಿ ತಮ್ಮ ವಿದ್ಯಾರ್ಥಿಗಳು ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಸಹಿತ ಇವತ್ತು ನಮ್ಮ ಸಿಂಚನಾ ಸೌದಿ ವಿದ್ಯಾರ್ಥಿ ಅವಳು ಸಹಿತ ತನ್ನ ಯೋಗಾಸನದ ಕೆಲವೊಂದು ಎಕ್ಸಸೈಸ್ಗಳನ್ನು ಮಾಡಿಸಿದ್ದಾಳೆ. ವಿಶೇಷವಾಗಿ ಆ ವಿದ್ಯಾರ್ಥಿ ಇವತ್ತು ಒಂದು ಸೈಡು ನೀರನ್ನು ಹಾಕಿ ಮತ್ತೊಂದು ಮೂಗಿನಿಂದ ತೆಗೆಯತಕ್ಕಂಥ ಒಂದು ವಿಶೇಷವಾದಂಥ ಒಂದು ಚಟುವಟಿಕೆಯನ್ನು ಮಾಡಿದ್ದಾಳೆ. ಅದೇ ರೀತಿ ಸಮೃದ್ಧಿ ಹಂಚಿನಾಳ, ಅದೇ ರೀತಿ ನಮ್ಮ ಅನೇಕ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯಗಳನ್ನು ಇವತ್ತು ಯೋಗಾಸನದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲ ಯಶಸ್ವಿ ಆಗಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳ ಸಹಕಾರ, SDMC ಅಧ್ಯಕ್ಷರು ಹಾಗೂ ಸದಸ್ಯರ ಒಂದು ಸಹಕಾರ, ನಮ್ಮ ಶಿಕ್ಷಕ ಸಿಬ್ಬಂದಿಯವರ ಸಹಕಾರ, ಅದೇ ರೀತಿ ಊರಿನ ಗ್ರಾಮಸ್ಥರ ಒಂದು ಸಹಕಾರ, ಅಚ್ಚುಕಟ್ಟಾದಂಥ ನಮ್ಮ ಶಾಲೆಯ ವಾತಾವರಣದಲ್ಲಿ, ಅಚ್ಚುಕಟ್ಟಾದಂಥ ಮೈದಾನದಲ್ಲಿ ಇವತ್ತು ನಾವು ಈ ಯೋಗಾಸನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ. ತಾವೆಲ್ಲ ಇವತ್ತು ಏನಪ್ಪ ಅಂದ್ರೆ ನಮ್ಮ ಸಹಕಾರ ಕೊಟ್ಟದ್ದಕ್ಕಾಗಿ, ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಯೋಗಾಸನ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಹಮ್ಮಿಕೊಂಡಿದ್ರು, ನಮ್ಮ ಭಾರತ ದೇಶದವರು ಹಮ್ಮಿಕೊಂಡಿದ್ರು. ಅಂದರೆ ಜಗತ್ತಿಗೆ ಯೋಗವನ್ನು ಪರಿಚಯ ಮಾಡಿಕೊಟ್ಟಂಥ ನಮ್ಮ ದೇಶ ಆ ಯೋಗವನ್ನು ಮುಂದುವರಿಸಬೇಕಂತ 2014ರಿಂದ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೋತ ಬರೈತಿ. ಯೋಗ ದಿವಸ ಆಗುತ್ತೆ. ಈಗ 2026ರಲ್ಲಿ ಮೊದಲ ಬಾರಿಗೆ ವಿಶ್ವ ಯೋಗ ಚಾಂಪಿಯನ್ಶಿಪ್ಪನ್ನು ಹಮ್ಮಿಕೊಂಡಿದ್ರು. ಅಲ್ಲಿ 60 ದೇಶಗಳು ಭಾಗವಹಿಸಿದ್ರು. ಹಲವಾರು ರೀತಿಯಲ್ಲಿ ತಮ್ಮ ಯೋಗ ಪ್ರತಿಭೆಯನ್ನು ಏನು ಮಾಡಿದಾರಪ್ಪ ಅಂದ್ರೆ ಯೋಗ ಪಟುಗಳು ಅಲ್ಲಿ ವ್ಯಕ್ತಪಡಿಸಿದರು. ಆ ಸೂಗಿಗೆ ಏನಾಗಿತ್ತಪ್ಪ ಅಂದ್ರೆ ನಮ್ಮ ಭಾರತಕ್ಕೆ ಸಿಕ್ಕಿದ್ದ ನಮ್ಮ ಇದನ್ನು ಇನ್ನು ಇದೇ ರೀತಿಯಾಗಿ ನಾವೇನು ಮಾಡಪ್ಪ ಅಂದ್ರೆ ಯೋಗವನ್ನು ದಿನಾಲು ನಮ್ಮ ಮನೆಯಲ್ಲಿ ನಮಗೆ ಸಾಧ್ಯ ಆದಷ್ಟು 5 ಆಸನಗಳನ್ನು ಏನು ಮಾಡ್ಬೇಕು, ನಾವು ಮಾಡಬೇಕಾಗೈತಿ. ಆ 5 ಆಸನಗಳನ್ನು ಯಾವ ಸೂಕ್ತ ಅದಾವಲ್ಲ ಅದನ್ನು ನೀವೇ ಏನು ಮಾಡ್ಬೇಕಾಗೈತಪ್ಪ ಅಂದ್ರೆ ಆಯ್ಕೆ ಮಾಡಿಕೊಂಡು ಮಾಡಬೇಕು. ನಮಸ್ಕಾರಾಸನ, ಊರ್ಧ್ವಾಸನ, ಈಗ ಮ್ಯಾಲಕ್ಕೆ ಹೋಗಿ ಹಗರ ಸ್ವಲ್ಪ ಎಷ್ಟು ಸಾಯ್ದಿತ್ತಲ್ಲ ಅಷ್ಟು. ಪಾದ ಹಸ್ತಾಸನ, ಸಾವಕಾಶ, ಬಲಗಾಲ ಹಿಂದೆ ತಗೋಬೇಕು. ಏಕಪಾದ ಪ್ರಸರಣಾಸನ,
ಬಲಗಾಲ ಏನು ತಗೋಬೇಕು, ದಂಡಾಸನದಾಗಿರ್ರಿ. ಅಷ್ಟಾಂಗ ನಮಸ್ಕಾರಾಸನ. ಅಷ್ಟಾಂಗ ನಮಸ್ಕಾರಾಸನ. ಹೊಟ್ಟಿ ನೆಲಕ್ಕೆ ಹತ್ತಬೇಡ್ರಿ, ಹೊಟ್ಟೆ ಅಟ್ಟು ಮೇಲೆ ಅದು ಮುಖ ಶ್ವಾನಾಸನ. ಅದು ಮೊಣಕೈಗ ನಡುವಿರಬೇಕು, ತಲೆ ಎರಡು ಏಕಪಾದ ಸಕರ್ಣ. ಪಾದ ಹಸ್ತಾಸನ. ಸಾವಧಾನ.